ಡಿಸೆಂಬರ್ನಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ? ದಿನಾಂಕ, ಮುಹೂರ್ತ, ಪೂಜಾ ವಿಧಾನ. ಡಿಸೆಂಬರ್ನಲ್ಲಿನ ಸಂಕಷ್ಟ ಚತುರ್ಥಿಯನ್ನು ಅಖುರ್ತ ಸಂಕಷ್ಟಿ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಖುರ್ತ್ ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಪೂರ್ಣ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಗಣೇಶನ ಆಶೀರ್ವಾದ ಪಡೆಯಲು ಅನೇಕ ಮಂದಿ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿಯ ಬಗ್ಗೆ ತಿಳಿಯಿರಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ, ಸಂಕಷ್ಟ ಚತುರ್ಥಿಯನ್ನು ಪ್ರತಿ ತಿಂಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಇದು ಸಂಕಷ್ಟಹರ ಗಣಪತಿಗೆ ಸಮರ್ಪಿತವಾಗಿರುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ಅಖುರ್ತ ಸಂಕಷ್ಟಿ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಖುರ್ತ ಸಂಕಷ್ಟ ಚತುರ್ಥಿಯ ದಿನದಂದು, ಗಣಪತಿಯನ್ನು ಪೂರ್ಣ ಪದ್ಧತಿಗಳಿಂದ ಪೂಜಿಸಲಾಗುತ್ತದೆ. ಗಣೇಶನ ಆಶೀರ್ವಾದ ಪಡೆಯಲು ಅನೇಕರು ಅಂದು ಉಪವಾಸವನ್ನು ಆಚರಿಸುತ್ತಾರೆ. ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುಕ್ತಾಯ ಮಾಡುತ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಕಷ್ಟ ಚತುರ್ಥಿಯ ನಿಖರವಾದ ದಿನಾಂಕ, ಮುಹೂರ್ತ, ಪೂಜಾ ವಿಧಾನ ಮತ್ತು ಚಂದ್ರೋದಯ ಸಮಯವನ್ನು ತಿಳಿಯೋಣ. ಡಿಸೆಂಬರ್ನಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ? ಪಂಚಾಂಗದ ಪ್ರಕಾರ, ಡಿಸೆಂಬರ್ ತಿಂಗಳ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ 2024ರ ಡಿಸೆಂಬರ್ 18 ರಂದು ಬೆಳಗ್ಗೆ 10:06ಕ್ಕೆ ಪ್ರಾರಂಭವಾಗುತ್ತದೆ. ಸಂಕಷ್ಟ ಚತುರ್ಥಿ ತಿಥಿ 2024ರ ಡಿಸೆಂಬರ್ 19 ರಂದು ಬೆಳಗ್ಗೆ 10:02ಕ್ಕೆ ಕೊನೆಗೊಳ್ಳುತ್ತದೆ. ಸಂಕಷ್ಟ ಚತುರ್ಥಿಯನ್ನು ಸಂಜೆ ಪೂಜಿಸಲಾಗುತ್ತದೆ. ಆದ್ದರಿಂದ, ಡಿಸೆಂಬರ್ನ ಸಂಕಷ್ಟ ಚತುರ್ಥಿಯ ಉಪವಾಸವನ್ನು ಡಿಸೆಂಬರ್ 18ರ ಬುಧವಾರ ಕೈಗೊಳ್ಳಲಾಗುತ್ತದೆ. ಈ ದಿನ, ಚಂದ್ರ ದರ್ಶನದ ಸಮಯ ರಾತ್ರಿ ಬೆಳಗ್ಗೆ 8:27 ಆಗಿರುತ್ತದೆ. ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ. ವಿಧಾನ 1, ಗಣೇಶನಿಗೆ ಜಲಾಭಿಷೇಕ ಮಾಡಿ. ವಿಧಾನ 2, ಗಣೇಶನಿಗೆ ಹೂವುಗಳು, ಹಣ್ಣುಗಳು ಮತ್ತು ಹಳದಿ ಶ್ರೀಗಂಧವನ್ನು ಅರ್ಪಿಸಿ. ವಿಧಾನ 3, ಎಳ್ಳು ಅಥವಾ ಲಡ್ಡುಗಳನ್ನು ಅರ್ಪಿಸಿ. ವಿಧಾನ 4, ಅಖುರ್ತ ಸಂಕಷ್ಟಿ ಚತುರ್ಥಿ ಕಥೆಯನ್ನು ಪಠಿಸಿ. ಇದನ್ನು ಓದಿ, 2024ರಲ್ಲಿ ಯಾವ್ಯಾವ ದಿನ ಸಂಕಷ್ಟ ಚತುರ್ಥಿ ಬಂದಿದೆ. ವಿಧಾನ 5, ಓಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ವಿಧಾನ 6, ಗಣೇಶ ಆರತಿಯನ್ನು ಪೂರ್ಣ ಭಕ್ತಿಯಿಂದ ಮಾಡಿ. ವಿಧಾನ 7, ಚಂದ್ರನನ್ನು ಭೇಟಿ ಮಾಡಿ ಮತ್ತು ಅರ್ಘ್ಯವನ್ನು ಅರ್ಪಿಸಿ. ವಿಧಾನ 8, ಉಪವಾಸವನ್ನು ಮುಕ್ತಾಯ ಮಾಡಿ. ವಿಧಾನ 9, ಕೊನೆಯಲ್ಲಿ ತಿಳಿದೋ ತಿಳಿಯದೆಯೋ ತಪ್ಪುಗಳಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ. ಪರಿಹಾರ: ಗಣೇಶನಿಗೆ ಗರಿಕೆ ಎಂದರೆ ತುಂಬಾ ಇಷ್ಟ. ಆದ್ದರಿಂದ, ಗಣಪತಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು, ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬೇಕು. ಇದೇ ಸಮಯದಲ್ಲಿ, ಗಣೇಶನ ಹಣೆಯ ಮೇಲೆ ಈ ಹುಲ್ಲನ್ನು ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.